ನಾನು ಒಬ್ಬ ಸಾಗರ ವಿಜ್ಞಾನಿ. ಕಳೆದ 50 ವರ್ಷಗಳಿಂದ ಕಡಲ ಜೀವಶಾಸ್ತ್ರದಲ್ಲಿ ಸಂಶೋಧನೆಯನ್ನು ಮಾಡಿದ್ದೇನೆ. ಕಡಲು ಜೀವಶಾಸ್ತ್ರ, ಮೀನುಗಾರಿಕೆ, ಜೀವವೈವಿಧ್ಯ, ಕರಾವಳಿ ತೀರದ ಪರಿಸರ ಇವೆಲ್ಲ ನಮ್ಮ ಸಂಶೋಧನಾ ವಿಷಯಗಳು. ನಾನು ಜಿಲ್ಲಾಡಳಿತಕ್ಕೆ ಕಾರವಾರದಲ್ಲಿ ಒಂದು ಹಡಗು ಒಡೆದು ಮುಳುಗಿ ಹೋಗಿತ್ತು, ಓಷನ್ ಸಿರಾಯ ಅಂತ ಹೇಳಿ. ಆ ಓಷನ್ ಸಿರಾಯ ಮುಳುಗಿದಾಗ ಪರಿಸರದ ಮೇಲೆ ಆಗುವ ಪರಿಣಾಮಗಳ ಸಂಪೂರ್ಣ ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವರದಿಯನ್ನು ಸಲ್ಲಿಸಿದವನು ನಾನೇ. ಹಾಗೆಯೇ ಕರ್ನಾಟಕ ರಾಜ್ಯದ ಸ್ಟೇಟ್ ಆಫ್ ಎನ್ವೈರ್ನ್ಮೆಂಟ್ ರಿಪೋರ್ಟ್ಸ್ SOER ಅಂತ ಹೇಳಿ ಎಂಪ್ರಿ ಅವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಸಲುವಾಗಿ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಕರಾವಳಿ ತೀರದ ಪರಿಸರದ ಸ್ಥಿತಿಗತಿಯ ಬಗ್ಗೆ ನಾನು ಸಂಪೂರ್ಣ ವರದಿಯನ್ನು ಕೊಟ್ಟಿದ್ದೇನೆ. ಇವೆರಡನ್ನೂ ನೀವು ಅಂತರ್ಜಾಲದಲ್ಲಿ ನೋಡ್ಬೋದು. ಅದೇ ರೀತಿ ಕಡವಾಡದಲ್ಲಿ ಭಾರೀ ಮಳೆಯಿಂದ ಲ್ಯಾಂಡ್ ಸ್ಲೈಡ್ ಆದವಾಗ ಒಂದು ತಜ್ಞರ ಸಮಿತಿ ವೀಕ್ಷಣೆ ಮಾಡಿ ವರದಿ ಸಲ್ಲಿಸಿತ್ತು. ಆ ವರದಿಯಲ್ಲಿ ಸಹಿತ ನಾನು ಒಬ್ಬ ಸದಸ್ಯನಾಗಿ ನನ್ನ ವರದಿಯು ಅದರೊಳಗಿದೆ, ಅದು ನಿಮಗೆ ಅಂತರ್ಜಾಲದಲ್ಲಿ ಸಿಗ್ತದೆ. ಹಾಗೆಯೇ ಇತ್ತೀಚೆಗೆ ಬೆಳಸೆಯಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು. ಆ ಲ್ಯಾಂಡ್ ಸ್ಲೈಡ್ ಆಗೋಕ್ಕಿಂತ 3 ತಿಂಗಳು ಮೊದಲೇ ನಾನು ಇಲ್ಲಿ ಇದೇ ಪ್ರದೇಶದಲ್ಲಿ ಬಹುಶಃ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಅದೇ ರೀತಿ ಎಲ್ಲ ಕಡೆಗೂ ಅರಣ್ಯದಲ್ಲಿ ಅಪಾಯ ಆದವಾಗ ಮಾನವ ಏನಾದರೂ ಹೋಗಿ ಅಲ್ಲಿ ಮಾಡಲಿಕ್ಕೆ ಶುರು ಮಾಡಿದವಾಗ, ನಿರ್ಮಾಣ ಮಾಡಿದವಾಗ, ಅಭಿವೃದ್ಧಿ ಮಾಡಿದವಾಗ ಪರಿಸರಕ್ಕೆ ಆಗುವಂಥ ಪರಿಣಾಮಗಳನ್ನು ನಾನು ವಿವರಿಸಿದ್ದೇನೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಕರಾವಳಿ ತೀರದಲ್ಲಿ ನಡೆದ ಕಡಲ್ ಕೊರೆತಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನನಗೆ ಕೇಳಿದವಾಗ ನಾನು ಪಾವಿನಕುರ್ವೆ, ಬಾವಿಕೇರಿ ಹಾಗೂ ಕಾರವಾರದ ಕಡಲ ತೀರದಲ್ಲಿ ಆದ ಕಡಲ್ ಕೊರೆತ ಮತ್ತು ಅದಕ್ಕೆ ಕಾರಣ ಏನನ್ನೋದನ್ನು ಸಹಿತ ನಾನೇ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೇನೆ. ನಾನು ಈ ಹೊತ್ತಿನ ಪ್ರಸ್ತುತ ಯೋಜನೆಯ ಬಗ್ಗೆ ಅವರು ನೀಡಿದ ವರದಿಯ ಆಧಾರದ ಮೇಲೆ ಕೆಲವು ವಿಷಯಗಳನ್ನು ಮಂಡಿಸಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ಬೋದು, ಯಾಕಂದರೆ ಅವರು ಅಲ್ಲಿ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಜೀವ ವೈವಿಧ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು, ಕರಾವಳಿ ತೀರದ ಮೀನುಗಾರಿಕೆಯ ಮೇಲೆ ಪರಿಣಾಮ ಹೇಗಾಗ್ಬೋದು, ಕಡಲ್ ಕೊರೆತ ಎಷ್ಟಾಗ್ಬೋದು, ಅದೇ ರೀತಿ ಪಶ್ಚಿಮ ಘಟ್ಟಕ್ಕೆ ಯಾವ ರೀತಿಯಿಂದ ಅಪಾಯ ಆಗ್ಬೋದು, ಇವೆಲ್ಲವನ್ನು ನಾನು ಆಗಸ್ಟ್ 15ರಂದು, ಯಾಕಂತ ಹೇಳಿದರೆ ಆ ದಿವಸ ಸ್ವಾತಂತ್ರ್ಯ ದಿನಾಚರಣೆ, ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಬೇಕಾಗಿದೆ. ಆ ದೃಷ್ಟಿಯಿಂದ ಅದೇ ದಿವಸ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ನನ್ನ ವರದಿಯನ್ನು ಕಳಿಸಿದ್ದೇನೆ. ಆ ವರದಿಯ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ.